ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ ಕೂಡ ಅಡಗಿದೆ. 2024ರ ನಂತರ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿದೆ. ಹೊಳೆನರಸೀಪುರದಲ್ಲೇ ನಿಂತು ಎಚ್.ಡಿ. ರೇವಣ್ಣ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಪರೋಕ್ಷ ವಾಗ್ದಾಳಿ. ಇಂದಿನ ಮಕ್ಕಳಿಗೆ ಪ್ರಶಿಕ್ಷಣ ತರಬೇತಿ ಅಗತ್ಯ. ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಲೆನಾಡು ಕಾಲೇಜಿನಲ್ಲಿ ಕಂಚಿ ಶ್ರೀ ಜಗದ್ಗುರುಗಳಿಂದ ಪ್ರವಚನ. ಬಗರ್ ಹುಕುಂ ಸಾಗುವಳಿದಾರರಿಗೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದೆ. ಕೂಡಲೇ ತಿದ್ದುಪಡಿ ಮಾಡಿ ಈ ಹಿಂದೆ ಇದ್ದ ಅಧಿಕಾರವನ್ನು ಮರುಸ್ಥಾಪಿಸಿ ಸರ್ಕಾರಕ್ಕೆ ಮಾಜಿ ಸಚಿವ ಬಿ ಶಿವರಾಂ ಒತ್ತಾಯ. ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ ಎಂದು ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿದರು. ಹೊಳೆನರಸೀಪುರದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಭುವನೇಶ್ವರಿ ರಥ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ ಅವರು, ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ. ಅವರ ಶ್ರೇಯಸ್ಸು ಶ್ರೇಯಸ್ ಪಟೇಲ್ ಅವರಿಗೆ ಸಲ್ಲುತ್ತದೆ. ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿದೆ. 2024ರ ನಂತರ ವಾಸ್ತು, ದಿಕ್ಕು, ದೆಸೆ ಎಲ್ಲ ಬದಲಾಗಿದೆ. ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಯಾವುದೋ ಒಂದು ಮನೆಗೆ ಅಥವಾ ಒಂದು ತೋಟದಲ್ಲಿ ಲೈಟ್ ಇರುತ್ತಿತ್ತು. ಇಡೀ ಹೊಳೆನರಸೀಪುರದಲ್ಲಿ ಲೈಟ್ ಇರುವುದನ್ನ ನೋಡಿರಲಿಲ್ಲ. ಈಗ ಹೊಳೆನರಸೀಪುರ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಕೊಂಡೊಯ್ದಿದೆ. ಪುಟ್ಟಸ್ವಾಮಿ ಗೌಡರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ರಾಜಕಾರಣ ಬರುತ್ತದೆ, ಹೋಗುತ್ತದೆ. ನಾನು ಒಂದು ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದೇನೆ. ಶ್ರೇಯಸ್ ಪಟೇಲ್ ಬೇರೆ ಪಕ್ಷದಿಂದ ಸಂಸದರಾಗಿದ್ದಾರೆ. ಮಾನವೀಯತೆ ಎನ್ನುವುದು ಬಹಳ ಮುಖ್ಯವಾದದ್ದು. ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ. ಹೊಳೆನರಸೀಪುರವನ್ನು ಮಾದರಿಯನ್ನಾಗಿ ಮಾಡೋಣ. ಎಲ್ಲಿಯ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಅಧಿಕಾರ ಕೊಡುತ್ತೀರೋ ನಾನು ಯಾವುದೇ ಪಕ್ಷದಲ್ಲಿರಲಿ ಇದೇ ತರ ಪ್ರತಿ ವರ್ಷ ಬರುತ್ತೇನೆ ಎಂದು ತಿಳಿಸಿದರು. 2024ರ ನಂತರ ವಾಸ್ತು, ದಶೆ, ದಿಕ್ಕು ಎಲ್ಲ ಬದಲಾಗಿದೆ. ಅದ್ರ ಶ್ರೇಯಸ್ಸು ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ ಕೂಡ ಅಡಗಿದೆ. ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಅನ್ನಿಸ್ತಾ ಇದೆ. ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಹಾಕ್ತಾ ಇರೋದು, ಒಂದು ತೋಟದ ಮನೆಗೆ ಲೈಟ್ ಇರೋದು, ಇಡೀ ಹೊಳೆನರಸೀಪುರಕ್ಕೆ ಲೈಟ್ ಇರೋಂಥದ್ದು ನಾನು ನೋಡಿರಲಿಲ್ಲ. ಹೊಳೆನರಸೀಪುರ ಹಳೆಯ ಶ್ರೇಯಸ್ ಪಟೇಲ್ ಅವರ ತಾತನ ಕಾಲಕ್ಕೆ ಮತ್ತೆ ವಾಪಸ್ ಕೊಂಡೋಗಿದೆ. ದಿವಂಗತ ಪುಟ್ಟಸ್ವಾಮಿ ಗೌಡರನ್ನ ಈ ಸಂದರ್ಭದಲ್ಲಿ ನೆನೆಯುತ್ತಾ, ರಾಜಕಾರಣ ಬರುತ್ತೆ, ಹೋಗುತ್ತೆ. ನಾನು ಒಂದು ಪಕ್ಷದ ಎಲ್ಲ ನಮ್ಮ ಜಿಲ್ಲೆಯ ಮುಖಂಡ ವೇದಿಕೆ ಮುಂಭಾಗದಿಂದ ನೆಚ್ಚಿನ ಹೊಳೆನರಸೀಪುರ ನಗರದ ಸಾರ್ವಜನಿಕ ಬಂಧುಗಳೇ, ನಮ್ಮ ತಾಯಿಯ ಸೋದರ ನೆಚ್ಚಿನ ಯುವಕರಿಂದ ಎಲ್ರಿಗೂ ನಮಸ್ಕಾರಗಳು. ಎಲ್ಲರಿಗೂ 537ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನಕದಾಸ ಜಯಂತಿ ಅಟೆಂಡ್ ಮಾಡಿ 537 ಗೊತ್ತಾಯಿದೆ. 60ನೇ ರಾಜ್ಯೋತ್ಸವ ಶುಭಾಶಯಗಳು. ಮೊನ್ನೆ ಸಹ ಇದೇ ವೇದಿಕೆ ಮೇಲೆ ನಾವೆಲ್ಲ ಸೇರಿ ಗಿಚ್ಚಿಗಿರಿಗಿ ಅವರ ಒಂದು ಅಧ್ಯಕ್ಷವನ್ನು ನಡೆಸಿದ್ವಿ. ಇವತ್ತು ಒಂದು ಹೆಮ್ಮೆ, ಖುಷಿ, ಸಂತೋಷದ ವಿಷಯ ಅಂತ ಹೇಳಿದ್ರೆ ನಮ್ಮ ಪ್ರೀತಮಣ್ಣ ಅವರು ಬಂದಿದ್ದಾರೆ ನಮ್ಮ ಹೊಳೆನರಸೀಪುರಕ್ಕೆ. ಅದು ನಾವು ಪಕ್ಷ ಬೇರೆ ಬೇರೆ ಇರ್ಬೋದು, ಆದರೆ ನಾವು ಒಂದು ಕುಟುಂಬದ ಸದಸ್ಯರು. ಯಾಕಂತ ಹೇಳಿದ್ರೆ ನಮ್ಮ ಮನೆಯವರು ಒಂದು ಕುಟುಂಬದ ಹೆಣ್ಮಕ್ಳು ಆಗಿದ್ದರಿಂದ ಅವರೆಲ್ಲ ಒಂದು ಕುಟುಂಬದ ಸದಸ್ಯರಿದ್ದೀವಿ. ಅದೇ ರೀತಿ ಭಾರತೀಯ ಪರಂಪರೆ ಉಳಿಸಲು ಹಾಗೂ ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಎಂದು ಶ್ರೀ ಕಂಚಿ ಕಾಮಕೋಟಿ ಪೀಠದ ಪೀಠಾಧಿಪತಿ ಜಗದ್ಗುರುಗಳಾದ ಶ್ರೀ ಶಂಕರ ವಿಜೇಂದ್ರ ಸರಸ್ವತಿ ಶಂಕರಾಚಾರ್ಯ ಸ್ವಾಮೀಜಿ ತಿಳಿಸಿದರು. ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಹಾರನಹಳ್ಳಿ ರಾಮಸ್ವಾಮಿ ಸಭಾಂಗಣದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದ ಅವರು, ಭಾರತೀಯ ಪರಂಪರೆ, ಧರ್ಮ ರಕ್ಷಣೆ, ಆಚಾರ ವಿಚಾರ, ಸಂಪ್ರದಾಯ, ದೇಶಭಕ್ತಿ, ಪೂರ್ವಿಕವಾದ ಸಾಮಾಜಿಕ ಸೇವೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕಾಗಿದ್ದು, ಇಂದಿನ ಮಕ್ಕಳಿಗೆ ಪ್ರಶಿಕ್ಷಣ ತರಬೇತಿಯ ಅಗತ್ಯವಿದೆ. ಕಂಚಿ ಕಾಮಕೋಟಿ ಮಠವು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಲ್ಯಾಣ ಚಟುವಟಿಕೆಗಳನ್ನು ಹಾಗೂ ಅನ್ನದಾನ, ಗೋ ಸಂರಕ್ಷಣೆ ಮತ್ತು ವೃದ್ಧಾಶ್ರಮ, ಶಂಕರ ದೇವ ನೇತ್ರಾಲಯ ಸೇರಿದಂತೆ ಇನ್ನು ಅನೇಕ ಆರೋಗ್ಯ ಸಂಸ್ಥೆಯ ನಿರ್ವಹಣೆ ಕಾರ್ಯವನ್ನು ಹಿಂದಿನಿಂದಲೂ ನಿರ್ವಹಣೆ ಮಾಡುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕಾರ್ಯಗಳನ್ನು ಮಾಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ವಿನಾಯಕ ವಾರ್ತಾ ಚಾನೆಲ್ ಜಗದೀಶ್ ಅವರು ಮಾಡ್ತಾರೆ. ವಿಘ್ನೇಶ್ವರ ಅವರೇ ನಮಗೂ ಮಹಾಭಾರತ ಬರುವುದಕ್ಕೆ ಮುಖ್ಯ ಕಾರಣ. ವ್ಯಾಸ ಮಹರ್ಷಿ ಹೇಳಿ
ಅವರೇ ಕರೆದಿದ್ದಾರೆ. ವಿಘ್ನೇಶ್ವರ ಕೃಪದಿಂದ ನಮ್ಮ ಜನತೆ ಎಲ್ಲರಿಗೂ ಕೂಡ ಶ್ರವಣ ಯಜ್ಞದಲ್ಲಿ ಅವರು ಭಾಗವಹಿಸು, ಎಲ್ಲ ಚೆನ್ನಾಗಿ ಸದ್ವಿಷಯಗಳೆಲ್ಲ ನೋಡಿ, ಸದ್ವಿಷಯಗಳ ಕೇಳಿ, ಭಕ್ತಾದಿಗಳೆಲ್ಲರಿಗೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಶ್ರದ್ಧಾ, ಭಕ್ತಿ, ವಿಶ್ವಾಸ ಎಲ್ಲ ಅಭಿವೃದ್ಧಿಯಾಗಿ ಇವತ್ತು ಕಾರ್ತಿಕ ಸೋಮವಾರ ಪುಣ್ಯಕಾಲ, ಅನಂತ ಕೋಟಿ ಸೌಭಾಗ್ಯಂ ಅಕ್ಷಯ್ಯಂ ಕುರುಶಂಕರ ಥರ ನಮ್ಮ ಪ್ರಾರ್ಥನೆಗಳೆಲ್ಲ ದೇವರಿಗೆ ಮಾಡ್ತೀವಿ. ಎಲ್ಲರಿಗೂ ಕೂಡ ಈ ವೈಜ್ಞಾನಿಕವನ್ನು ನಾವು ಉಪಯೋಗ ಮಾಡಿಕೊಂಡು ತದ್ವಾರ ನಮ್ಮ ಜನತೆ ಎಲ್ಲರಿಗೂ ಕೂಡ ದೇಶಭಕ್ತಿ, ದೈವಭಕ್ತಿ ಬರುವುದಕ್ಕೆ, ಅದು ಅಭಿವೃದ್ಧಿಯಾಗುವುದಕ್ಕೆ ಚೆನ್ನಾಗಿ ಕೆಲಸ ಆಗಬೇಕಂತ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿ, ಕಾರ್ಯದರ್ಶಿ ಆರ್ ಟಿ ದೇವೇಗೌಡ, ಸಂಸ್ಥೆಯ ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಸಂಸ್ಥೆಯ ನಿರ್ದೇಶಕರಾದ ಎಚ್ಎಸ್ ಗುರುಮೂರ್ತಿ, ಚೌಡವಳ್ಳಿ ಜಗದೀಶ್, ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಜೆ ಕೃಷ್ಣಯ್ಯ, ಕಾಲೇಜಿನ ಸಹಾಯಕ ಆಡಳಿತಾಧಿಕಾರಿ ಪಾರ್ವತಮ್ಮ, ಕಾಲೇಜಿನ ಕಾರ್ಪೊರೇಟ್ ಡೀನ್ ಡಾಕ್ಟರ್ ಗೀತಾ ಕಿರಣ್ ಸೇರಿದಂತೆ ಇತರರು ಹಾಜರಿದ್ದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ವರ್ಷದ ಹಿಂದೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದ್ದು, ಕೂಡಲೇ ತಿದ್ದುಪಡಿ ಮಾಡಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ತಮ್ಮದೇ ಸರ್ಕಾರವನ್ನು ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ರೈತರ ಪರವಾಗಿ ಸರ್ಕಾರದ ಗಮನ ಸೆಳೆಯುತ್ತಿದ್ದೇನೆ. ಸರ್ಕಾರದ ನಿಲುವು ಸರಿಯಲ್ಲ. ಕೂಡಲೇ ತಿದ್ದುಪಡಿ ಮಾಡುವ ಮೂಲಕ ಬಗರ್ ಹುಕುಂ ಸಮಿತಿಗೆ ಈ ಹಿಂದೆ ಇದ್ದ ಅಧಿಕಾರವನ್ನು ಮರುಸ್ಥಾಪಿಸಿ ಬರುವ ಡಿಸೆಂಬರ್ 25ರೊಳಗೆ ಬಾಕಿ ಇರುವ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು. ಉತ್ತಮ ಕೆಲಸ ಮಾಡಿದ ಅಧಿಕಾರಿಗಳನ್ನು ಸನ್ಮಾನ ಮಾಡಲಾಗುವುದು ಎಂದು ಕಂದಾಯ ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರಶಸ್ತಿ ಪಡೆಯುವ ಕಾರಣಕ್ಕೋ ಏನೋ ಅತಾತುರದಲ್ಲಿ ಬಗರ್ ಹುಕುಂ ಅಡಿ ಸಲ್ಲಿಸಿದ ಅರ್ಜಿಗಳ ಪೈಕಿ ಹೆಚ್ಚನ್ನು ವಜಾ ಮಾಡಲಾಗುತ್ತಿದೆ. ಈ ಹಿಂದೆ ಸಮಿತಿಗೆ ಅಧಿಕಾರ ನೀಡಲಾಗಿತ್ತು. ಅಲ್ಲಿ ತಿರಸ್ಕೃತ ಆದ ಅರ್ಜಿಗಳ ಬಗ್ಗೆ ಡಿಸಿ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮುಂದೆ ಪ್ರಶ್ನೆ ಮಾಡಬಹುದಿತ್ತು. ಆದರೀಗ ಭೂಮಿ ಮಂಜೂರಾತಿಗೆ ಸಮಿತಿಗೆ ಇದ್ದ ಅಧಿಕಾರ ಮೊಟಕುಗೊಳಿಸಿ ಅಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಅಧಿಕಾರಿಗಳಿಂದ ವಜಾ ಆದರೆ ನ್ಯಾಯಕ್ಕಾಗಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕಿದೆ. ರೈತರಿಗೆ ಅದು ಸಾಧ್ಯವೇ ಎಂದು ತಿಳಿಸಿದರು. ಈ ಬಗ್ಗೆ ಏನು ಹೇಳಲಾಗದ ಸ್ಥಿತಿಯಲ್ಲಿ ರೈತರಿದ್ದು ಪ್ರತಿಭಟನೆಯೊಂದೇ ಮಾರ್ಗ. ಈ ಬಗ್ಗೆ ಸಂಬಂಧಪಟ್ಟ ಶಾಸಕರಿಗೆ, ಸಚಿವರಿಗೆ ಗೊತ್ತಿಲ್ಲವೇನೋ, ಈವರೆಗೂ ಯಾರೊಬ್ಬರೂ ಮಾತನಾಡಿಲ್ಲ. ಆದರೆ ಸಣ್ಣ ಸಣ್ಣ ರೈತರಿಗೆ ಸಂಕಷ್ಟ ಎದುರಾಗಿದೆ. ಅರ್ಜಿ ಹಾಕುವ ಮೊದಲೇ ರೈತರಿಗೆ ಸೂಚನೆ ಕೊಡಬೇಕಿತ್ತು. ಅದಾವುದನ್ನು ಮಾಡದೆ ವಜಾ ಮಾಡುವುದು ಎಷ್ಟು ಸರಿ ಎಂದು ಕೇಳಿದರು. ಯೋಜನೆ ಅಡಿಯಲ್ಲಿ ಭೂ ಮಂಜೂರಾತಿ ಪಾಪ ನಮ್ಮ ಕಂದಾಯ ಸಚಿವರು ಈ ಸರ್ಕಾರದಲ್ಲಿ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಪೂರಕವಾಗಿ ಕೊಡ್ತೀನಿ, ಆಮೇಲೆ ಅದನ್ನೇ ತಗೋಬೇಕು ಕೈಗೆ. ಇಲ್ಲಿ ಒಂದು ಪ್ರೆಸ್ ನೋಟ್ ಇದೆ ನಮ್ಮ ಕಂದಾಯ ಸಚಿವರು, ಅದ್ರದ್ದು ಏನು ಅಂತೇಳಿ ಜಿಸ್ಟ್ ಹೇಳಿ ನಿಮಗೆ ನೋಟಿಗೆ ಬರ್ತೀನಿ ನಾನು ಸ್ಟ್ರೈಟ್, ಅಷ್ಟರೊಳಗೆ ಕೊಡ್ತೇನೆ. ಪಾಪ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಹೇಳಿಕೆ ಪ್ರಕಾರನೇ 14 ಲಕ್ಷ ರೈತರ ಅರ್ಜಿಗಳು ಬಗರಕ್ಕೂ ಮಂಜೂರಾತಿಗೆ ಪೆಂಡಿಂಗ್ ಇದೆ ಈ ರಾಜ್ಯದಲ್ಲಿ. ಅದನ್ನು ಬೇಗ ವಿಲೇವಾರಿ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸಚಿವರ ಒಂದು ಉದ್ದೇಶ. ಅವರು ಅದಕ್ಕೆ ಮೀಟಿಂಗ್ಗಳನ್ನು ಮಾಡಿ ಗುರಿ ತಲುಪಿಲ್ಲ ಅಂತ ಹೇಳಿ ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕೆ ಪೂರಕವಾಗಿ ನನ್ನ ತಾಲೂಕಲ್ಲಿ ಬೇಲೂರಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ತರಬೇಕು. ಇದ್ರ ಜೊತೆಗೆ ಉತ್ತಮ ಕೆಲಸ ಮಾಡಿದವರಿಗೆ ಸನ್ಮಾನ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ ಅವರು. ಅರ್ಥ ಆಯ್ತಲ್ಲ? ಈ ಯೋಜನೆ ಬಡವರಿಗಾಗಿ ಇರುವುದು. ಬಡವರ ಕೆಲಸದ ವಿಚಾರದಲ್ಲಿ ಅಧಿಕಾರಿಗಳ ವರ್ಗದಿಂದ ಈ ಮಟ್ಟದ ಅಸಡ್ಡೆ ನಿರೀಕ್ಷಿಸಿರಲಿಲ್ಲ. ಅದನ್ನು ಬಹುಶಃ ಪ್ರಜಾವಾಣಿಯಲ್ಲಿ ಬಂದಿದೆ, ತಾವೆಲ್ಲ ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಅದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಹೇಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಹಾಸನ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿಯ ಮೊದಲನೇ ವರ್ಷದ ಹಾಗೂ 2024-25ನೇ ಸಾಲಿನ ನಾಟಕೋತ್ಸವವನ್ನು ನವೆಂಬರ್ 29ರಿಂದ ಡಿಸೆಂಬರ್ 7ರವರೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ರವಿಕುಮಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 29ರಂದು ರತ್ನ ಮಾಂಗಲ್ಯ ಸಾಮಾಜಿಕ ನಾಟಕ, 30ರಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ, ಡಿಸೆಂಬರ್ 1ರಂದು ದಕ್ಷ ಯಜ್ಞ, 2ರಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ, 3ರಂದು ಸಂಪೂರ್ಣ ರಾಮಾಯಣ,
4ರಂದು ಕುರುಕ್ಷೇತ್ರ, 5 ಮತ್ತು 6ರಂದು ಸಂಪೂರ್ಣ ರಾಮಾಯಣ, 7ರಂದು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಒಂದು ನಾಟಕ ಪ್ರದರ್ಶನ ಮಾಡಬೇಕಾದರೆ 2.5 ಲಕ್ಷ ಖರ್ಚಾಗುತ್ತದೆ. ಆದರೆ ಒಂದು ತಂಡಕ್ಕೆ 75,000 ನಿಗದಿ ಮಾಡಲಾಗಿದೆ. ಇದರಲ್ಲೇ ಬಾಡಿಗೆ, ಸೀನರಿ ಎಲ್ಲವನ್ನೂ ಸಂಭಾಳಿಸಬೇಕು. ಎಷ್ಟೋ ಸಲ ನಮ್ಮ ಕೈಯಿಂದಲೇ ಹಣ ಹಾಕಬೇಕಿದೆ. ಎಲ್ಲರೂ ಆಗಮಿಸಿ ನಾಟಕ ಪ್ರೋತ್ಸಾಹಿಸಿ. ಎಲ್ಲರಿಗೂ ಉಚಿತ ಪ್ರವೇಶ ಇದ್ದು 9 ದಿನವೂ ಮಧ್ಯಾಹ್ನದ ವೇಳೆ ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಹಾಸನ ಜಿಲ್ಲೆಯ ಕಲಾವಿದರು, ಕಲಾಭಿಮಾನಿಗಳು, ಕಲಾ ಪೋಷಕರು ಬಂದು ಈ ನಮ್ಮ ನಾಟಕವನ್ನು ವೀಕ್ಷಣೆ ಮಾಡಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡಿಕೊಳ್ಬೇಕು ಅಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ನಾವು ಬಂದಾಗಲೆಲ್ಲ ಇದೇ ಮಾತನ್ನು ಹೇಳ್ತಾ ಇರ್ತೀವಿ, ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತ. ಇವಾಗ ನಾವು ಒಂದು ನಾಟಕವನ್ನು ಮಾಡಬೇಕಾದ್ರೆ ಮಿನಿಮಮ್ 2.5 ಲಕ್ಷ ಖರ್ಚಾಗುತ್ತೆ. ನಾವು ಈಗ ಕಲಾವಿದರಿಗೆ ಕಲಾವಿದನ್ನು ಪ್ರದರ್ಶನ ಮಾಡುವ ಒಂದು ಅನುಕೂಲಕ್ಕೋಸ್ಕರ ನಾವು ಒಂದು ತಂಡಕ್ಕೆ 75,000 ರೂಪಾಯಿನ ನಿಗದಿ ಮಾಡಿ, ಆ 75,000ದಲ್ಲಿ ಕಲಾವಿದರಿಗೆ ಹೆಚ್ಚಿಗೆ ಭಾರ ಆಗಬಾರ್ದು ಅಂತ ಒಂದೊಂದು ನಾಟಕಕ್ಕೆ 75,000 ರೂಪಾಯಿ ನಿಗದಿಯನ್ನು ಮಾಡಿದ್ದೀವಿ. ಅದರಲ್ಲಿ ಕಲಾಭವನದ ಬಾಡಿಗೆ ಆಗಿರ್ಬೋದು, ಸೀನರಿ ಹಾಗೂ ಎಲ್ಲ ವಾದ್ಯ ಎಲ್ಲರಿಗೂ ಕೂಡ ನಾವು ಕೈಯಿಂದ ಕೂಡ ನಮ್ಮ ಕಮಿಟಿಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಕೂಡ ಈ ಕಲೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಾವು ಕೈಯಿಂದ ಕೂಡ ಸಹಾಯವನ್ನು ಸಂಘಕ್ಕೆ ಮಾಡಿ ನಾಟಕೋತ್ಸವ ಆಯೋಜನೆ ಮಾಡಿದ್ದೀವಿ. ಮತ್ತೆ ಕಳಕಳಿಯ ಪ್ರಾರ್ಥನೆ ಏನಪ್ಪ ಅಂದರೆ ಎಲ್ಲ ಕಲಾ ಪ್ರೇಕ್ಷಕರು ಈ ನಮ್ಮ ನಾಟಕವನ್ನು ನೋಡೋದು ಭಾಳ ಕಡಿಮೆ ಆಗಿದೆ. ಇನ್ನು ನೀವೆಲ್ಲರೂ ಕೂಡ ಬಂದು ನಾವು ನಾಟಕವನ್ನು ನೋಡಿ ನಮಗೆ ಪ್ರೋತ್ಸಾಹವನ್ನು ನೀಡಿದಾಗ ನಮ್ಮ ಕಲಾವಿದರಿಗೆ ಒಂದು ಹುಮ್ಮಸ್ಸು ಬರುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸೋಮಶೇಖರ್, ಸಮಿತಿಯ ಗೌರವಾಧ್ಯಕ್ಷ ಶೇಖರಪ್ಪ, ಸಲಹೆಗಾರರಾದ ರಂಗಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆ ಪ್ರಕ್ರಿಯೆ ಮುಗಿದು ಗೆಲುವು ಪಡೆದಿರುವ ಕೃಷ್ಣೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಿರ್ದೇಶಕರ ಜೊತೆ ಆಗಮಿಸಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು 2024-25ನೇ ಸಾಲಿನ ಸರ್ಕಾರಿ ನೌಕರರ ಸಂಘಕ್ಕೆ ಈಗಾಗಲೇ ನಿರ್ದೇಶಕರ ಸ್ಥಾನಕ್ಕೆ ಆಯ್ಕೆಯಾಗಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಜಿಲ್ಲೆಯಲ್ಲಿ ನಿರ್ದೇಶಕರಾಗಿ ಮತ್ತು ತಾಲೂಕು ಅಧ್ಯಕ್ಷರುಗಳಾಗಿ ಆಯ್ಕೆಗೊಂಡವರಿಗೆ ಅಭಿನಂದನೆಯನ್ನ ಮೊದಲು ತಿಳಿಸುತ್ತೇನೆ. ಸರ್ಕಾರಿ ನೌಕರರ ಸಂಘದಲ್ಲಿ ಕೆಲಸಗಳು ಬಹಳಷ್ಟಿದ್ದು ಸರ್ಕಾರಿ ನೌಕರರ ಸಂಘದಲ್ಲಿ ಸಮಸ್ಯೆಗಳು ಹಲವಾರಿದೆ. ಮುಖ್ಯವಾಗಿ ಪ್ರಮೋಷನ್, ಪೆನ್ಷನ್ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಮುಂದಾಗುತ್ತೇವೆ ಎಂದರು. 29ನೇ ಸಾಲಿಗೆ ಸರ್ಕಾರಿ ನೌಕರ ಸಂಘಕ್ಕೆ ನಾನು ನಿರ್ದೇಶಕನಾಗಿ ಆಯ್ಕೆಯಾಗಿ ಇಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದೇನೆ. ನಾನು ಪ್ರಥಮವಾಗಿ ಈ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ನಿರ್ದೇಶಕರುಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡಿಸ್ತೇನೆ. ಹಾಗೂ ಈ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು ಮಾಡುವಂಥ ಕೆಲಸಗಳು ಬಹಳಷ್ಟಿದೆ. ಸರ್ಕಾರಿ ನೌಕರರ ಸಂಘದಲ್ಲಿರುವಂಥ ಸರ್ಕಾರಿ ನೌಕರಗಳ ಸಮಸ್ಯೆಗಳು ಏನೇನು ಪ್ರಮೋಷನ್ ಇರ್ಬೋದು, ಅವರ ಪೆನ್ಷನ್ಗಳ ಸಮಸ್ಯೆಗಳಿರ್ಬೋದು, ಮತ್ತು NPS to OPS ಏನು NPS to OPS ಸುಮಾರು ವರ್ಷಗಳಿಂದ ಸಮಸ್ಯೆ ಹಾಗೇ ಇದೆ. ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಮತ್ತು ಈ ಸರ್ಕಾರಿ ನೌಕರ ಭವನವನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಂದ್ರೆ ಚೆನ್ನಾಗಿ ನವೀಕರಣಗೊಳಿಸಬೇಕು ಅಂತ ಒಂದು ಇದರಲ್ಲಿದ್ದೇವೆ. ಮತ್ತು ಈ ಸರ್ಕಾರಿ ನೌಕರರಿಗೆ ಹಾಸನ ಜಿಲ್ಲೆಯಲ್ಲಿ ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಬಾಗೂರು ಮಂಜೇಗೌಡ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕೃಷ್ಣೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ನಾಯಕರಹಳ್ಳಿ ಮಂಜೇಗೌಡ, ಹೇಮಂತ್, ವಿಷ್ಣು ಪ್ರಕಾಶ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಗರ್ ಹುಕುಂ ಯೋಜನೆಯಡಿ ಸಲ್ಲಿಸಿರುವ ಎಲ್ಲ ಕಡತಗಳನ್ನು ಶೀಘ್ರವೇ ವಿಲೇವಾರಿ ಮಾಡುವ ಮೂಲಕ ರೈತಾಪಿ ಜನರ ಮುಖದಲ್ಲಿ ನೆಮ್ಮದಿ ಕಾಣುವುದನ್ನು ಬಯಸುತ್ತೇನೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದ್ದಾರೆ. ಸೋಮವಾರ ಸಕಲೇಶಪುರ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ನಡೆದ ಬಗರ್ ಹುಕುಂ ಸಮಿತಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನಲ್ಲಿ ಫಾರಂ 53 ಹಾಗೂ 57ರಲ್ಲಿ 2,000ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿವೆ. ಆದರೆ ಈ ಎಲ್ಲ ಅರ್ಜಿಗಳ ವಿಲೇವಾರಿಗೆ ಸಾಕಷ್ಟು ಅಡ್ಡಿಗಳಿದ್ದು, ಸೆಕ್ಷನ್ 4 ಗೋಮಾಳ, ಡೀಮ್ಡ್ ಹಾಗೂ ಮಾಜಿ ಯೋಧರಿಗೆ ಮೀಸಲಿಟ್ಟಿರುವ ಜಮೀನು ಹೊರತುಪಡಿಸಿ ಅರಣ್ಯ ಇಲಾಖೆಯ ನಿರಾಪೇಕ್ಷಣೆ ಪಡೆದ ನಂತರ ಕಡತಗಳನ್ನು ಮಂಜೂರು ಮಾಡಲಾಗುವುದು. ಈ ದಿನದ ಸಭೆಯಲ್ಲಿ 34 ಕಡತಗಳಿಗೆ ಮಂಜೂರಾತಿ ನೀಡಲಾಗಿದೆ ಎಂದರು. ಸಕಲೇಶಪುರ ತಾಲೂಕು ಆಫೀಸಲ್ಲಿ ಈ ದಿನ ಬಗರ್ ಹುಕುಂ ಕಮಿಟಿ ಇವತ್ತು ನಾವು 2ನೇ ಸಭೆಯನ್ನು ಮಾಡಿದ್ದೀವಿ. ಸುಮಾರು 34 ಜನಗಳ ಏನು ಬಗರ್ ಹುಕುಂನಲ್ಲಿ ಅರ್ಜಿನ ಹಾಕೊಂಡಿದ್ದಾರೆ ಅವರಿಗೆ ಮೊದಲನೇ ಕಮಿಟಿಯಲ್ಲಿ ಪಾಸ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಇನ್ನು ತುಂಬಾ ಹೆಚ್ಚು ಕಮ್ಮಿ ಇನ್ನೂ ಒಂದು ಇಷ್ಟ 1000 ಅರ್ಜಿಗಳಿದ್ದಾವೆ ಅಂತಕ್ಕಂಥ ಮಾಹಿತಿ ಇದೆ. ಆದಷ್ಟು ಬೇಗ ಅವ್ರಿಗೂ ಕೂಡ ಯಾರಿಗೆ ಅಂದ್ರೆ
ಈ ಮಿಲಿಟರಿ ರಿಸರ್ವು, ಫಾರೆಸ್ಟು ಈ ವ್ಯಾಪ್ತಿಯಿಂದ ಹೊರಗಿದ್ದಾರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗೋಮಾಳ ಇರ್ಬೋದು, ಸರ್ಕಾರಿ ಜಾಗ ಆದರೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂಥ ಫೈಲ್ಗಳನ್ನ ಮಾನ್ಯ ತಹಸೀಲ್ದಾರ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಸರ್ವೆ ಮಾಡಿ ಫೈಲ್ನ ಎತ್ತಿಟ್ಟಿರ್ತಾರೆ. ಯಾವುದು ಜಿನಿಯನಿಗೆ ಅಂತ ಫೈಲ್ನ ಪಾಸ್ ಮಾಡ್ತಕ್ಕಂಥ ಕೆಲಸವನ್ನ ಈ ದಿನ ನಾವು ಮಾಡಿದ್ದೀವಿ. ಇದು 2ನೇ ಸಭೆ ಮಾಡಿದ್ವಿ. ಆದಷ್ಟು ಬೇಗ ಮತ್ತೆ ಸಭೆಗಳನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸಭೆಯಲ್ಲಿ ಸಮಿತಿ ಸದಸ್ಯರಾದ ಉಚ್ಚಂಗಿ ಉದಯ್, ಹಳೆಕೆರೆ ಚಂದ್ರು, ಗೀತಾ, ತಹಶೀಲ್ದಾರ್ ಮೇಘನಾ ಉಪಸ್ಥಿತರಿದ್ದರು. ದೇಶದ ಬದಲಾವಣೆ ವಿದ್ಯಾಭ್ಯಾಸದಿಂದ ಮಾತ್ರ ಸಾಧ್ಯ. ಆದ್ದರಿಂದ ರೈತರು ತಮ್ಮ ಮಕ್ಕಳನ್ನ ಬುದ್ಧಿವಂತರನ್ನಾಗಿ, ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದು ಶಾಸಕ ಎ ಮಂಜು ಮನವಿ ಮಾಡಿದರು. ಅರಕಲಗೂಡು ತಾಲೂಕಿನ ಮುತ್ತುಕದ ಹೊಸೂರು ಗ್ರಾಮದಲ್ಲಿ ತಾಲೂಕಿನ ಕುಂಚಿಟಿಗರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 11ನೇ ವರ್ಷದ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಕೇಂದ್ರ ಒಬಿಸಿ ಮೀಸಲು ಹಕ್ಕೊತ್ತಾಯ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲ ಪೋಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸಿ ಅವರಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಸುಸಂಸ್ಕೃತರಾಗಿ ಬಾಳುವಂತೆ ಮಾಡಬೇಕು ಎಂದು ತಿಳಿಸಿದರು. ಕುಂಚಿಟಿಗರಿಗೆ ಒಬಿಸಿ ಸವಲತ್ತುಗಳು ಸಿಕ್ಕಿಲ್ಲ. ಕುಂಚಿಟಿಗರು ಬುಡಕಟ್ಟು ಸಂಸ್ಕೃತಿಯಿಂದ ಕೃಷಿ ಹಿನ್ನೆಲೆಯಲ್ಲಿ ಬಂದಿದ್ದು ಒಕ್ಕಲಿಗ ಸಮುದಾಯದ ಬಹುದೊಡ್ಡ ಅಂಗವೆಂದು ಕುಂಚಿಟಿಗ ಕುಲಶಾಸ್ತ್ರ ಅಧ್ಯಯನದಲ್ಲಿ ಸ್ಪಷ್ಟಪಡಿಸಿದ್ದರೂ ಕೇಂದ್ರದ ಒಬಿಸಿ ಪಟ್ಟಿಯಲ್ಲಿ ಮೀಸಲಾತಿ ಸಿಕ್ಕಿಲ್ಲ. ಇದಕ್ಕಾಗಿ ನಡೆಸುವ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದರು. ಬದಲಾವಣೆ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಹಾಲು ಉತ್ಪಾದನೆಯಿಂದ ಇವತ್ತು ನೆಮ್ಮದಿ ಜೀವನವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಕ್ಕಂಥದ್ರಲ್ಲಿ ಒಂದು ಹೆಚ್ಚು ಆಸಕ್ತಿ ಇದೆ. ಮೊದಲು ಯಡಿಯೂರಪ್ಪನ ಪೀರಿಯಡಲ್ಲಿ 2 ರೂಪಾಯಿ ಪ್ರೋತ್ಸಾಹನ ಇತ್ತು. ನಾನು ಮಂತ್ರಿ ಆದಾಗ ಅದನ್ನ 5 ರೂಪಾಯಿಗೆ ಮಾಡಿದೆ. ಅಂದ್ರೆ 3 ರೂಪಾಯಿ ಜಾಸ್ತಿ ಮಾಡಬಾರ್ದು. ನಮ್ಮ ಕಾಲದಲ್ಲಿ 10 ಸತ್ತೋದ್ರೆ 5,000 ಆಗಲೇ ಸ್ಪಾಂಡಲ್ ಕೊಡ್ಬೇಕು ಅನ್ನೋದನ್ನ ಒಂದು ಮಾಡಿದ್ರು. ಪಶುಭಾಗ್ಯ ಕೊಡ್ತಕ್ಕಂಥದ್ದು ಮಾಡಿದ್ರು. ಇವತ್ತು ನಮ್ಮ ದೇಶ 92 ನಮ್ಮ ರಾಜ್ಯ 92 ಲಕ್ಷ ಲೀಟರ್ ದಿನಕ್ಕೆ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕೀರ್ತಿ ನಮ್ಮ ರೈತಾಪಿ ವರ್ಗದವರು ಅಂತಕ್ಕಂಥ ಮಾತು. ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಹಸುವಿನ ಹಾಲು ಬಳಕೆ ಮತ್ತು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಯಾವ್ದಾದ್ರು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಮಾತ್ರ, ಬೇರೆ ಯಾವ ರಾಜ್ಯ ಇಲ್ಲ. ಮೊದಲು ಗುಜರಾತ್ ಏನಪ್ಪಾ ಅಂದ್ರೆ ಅಲ್ಲಿ ಎಮ್ಮೆ ಹಾಲು ಅದನ್ನ ಉತ್ಪಾದನೆ. ನಮ್ಮ ಹಾಲು ನಿಜವಾಗ್ಲೂ ಕೂಡ ಹಸುವಿನ ಹಾಲಾಗಿರೋದ್ರಿಂದ ದೇವರಿಗೆ ತುಪ್ಪನ ಅರ್ಪಣೆ ಮಾಡ್ತಕ್ಕಂಥದ್ದಾಗ್ಲಿ ಇನ್ನೊಂದಾಗ್ಲಿ. ಆಮೇಲೆ ನಂದಿನಿ ತುಪ್ಪ ಇವತ್ತು ನಿಜವಾಗ್ಲೂ ಕೂಡ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಣೆ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ರೈತರು ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರ್ದು. ಬಹುಶಃ ಬದಲಾವಣೆ ಜಗತ್ತಿನ ಇದು. ಕುಂಚಿಟಿಗರ ಸಂಘದ ಅಧ್ಯಕ್ಷ ಎಂಟಿ ಪಾಂಡುರಂಗ ಮಾತನಾಡಿ, ಗ್ರಾಮಾಂತರ ಪ್ರದೇಶದಲ್ಲಿ ತಮ್ಮ ಜಾತಿ ದೃಢೀಕರಣ ಪತ್ರದಲ್ಲಿ ಕುಂಚಿಟಿಗ ಎಂದು ನಮೂದಿಸಿರುವವರಿಗೆ ಒಬಿಸಿಯಿಂದ ಅನ್ಯಾಯವಾಗಿದೆ. ಆದ್ದರಿಂದ ಇಡೀ ಸಮುದಾಯ ಮೀಸಲಾತಿ ಪಡೆಯಲು ಹೋರಾಟ ಮಾಡಬೇಕು ಎಂದರು. ಆಯೋಗ ಇದೆ, ಹಿಂದುಳಿದ ವರ್ಗಗಳ ಆಯೋಗ, ಅದಕ್ಕೆ ಕೊಟ್ಟು ಅದರ ಮೂಲಕ ಒತ್ತಡ ಹಾಕಬೇಕು. ಈಗೇನು ರಾಜ್ಯ ಸರ್ಕಾರದಿಂದ ಹೋಗಿದೆ, ಬಟ್ ಅದಕ್ಕೆ ಪೂರಕವಾದ ದಾಖಲೆಗಳು ಬೇಕಲ್ಲ. ಹಿಂದುಳಿದಿದ್ದಾರೆ, ಅದಕ್ಕೆ ಬೇರೆ ಒಬಿಸಿಲಿ ಬೇರೆ ಬೇರೆ ಜನಾಂಗದವ್ರು ಇದ್ದಾರೆ, ಅದಕ್ಕಿಂತ ಏನು ಬಹು ಉತ್ತಮವಾಗಿದ್ದಾರೆ ಕುಂಚಿಟಿಗ ಸಮಾಜ ಅಂತ ನಾವು ಹೇಳಕ್ಕಾಗಲ್ಲ. ಅದು ಸಮಾನತೆ ಆಗಿದ್ದಾರೆ. ಈಗ ಒಕ್ಕಲಿಗರು ಬಹುಪಾಲು ಜನ ವ್ಯವಸಾಯ ಮಾಡೋರೇ ಇರೋದು. ಹಾಗಾಗಿ ಸಮಾಜ ಒಗ್ಗಟ್ಟಿನಿಂದ ಹೋದ್ರೆ, ಆ ಕೂಗು ಜೋರಾದ್ರೆ ಆ ಆಶಯ ಈಡೇರುತ್ತೆ. ಬರೀ ಸಭೆ ಮಾಡಿ ನಾವು ಇಲ್ಲಿ ಮಾಡೋದ್ರ ಮೂಲಕ, ಇಲ್ಲೇ ನಾವು ಭಾಷಣ ಮಾಡೋದ್ರ ಮೂಲಕ ಆಗೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಆಗಬೇಕು. ಅದು ಆ ಕೂಗು ಕೇಂದ್ರ ಸರ್ಕಾರಕ್ಕೆ ತಲುಪಬೇಕು. ಅವಾಗ ಮಾತ್ರ ಇದು ಸಾಧ್ಯ ಆಗುತ್ತೆ, ಆ ಮೀಸಲಾತಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗ ನನಗೆ ಕುಂಚಿಟಿಗ ಸಮುದಾಯ ಏನಿದೆ ಅದು ಬಹಳ ಎಲ್ಲರೂ ಬಹುಪಾಲು ಜನ ಆತ್ಮೀಯರು ಇದ್ದಾರೆ. ಈಗ ಅಧ್ಯಕ್ಷರು ಕೂಡ ಸಹೋದರರು ಸಮಾನರಾಗಿದ್ದಾರೆ ನನ್ನ ಜೊತೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಅರಕಲಗೂಡು ಚಿಲುಮೆ ಮಠದ ಶ್ರೀ ಜಯದೇವ ಸ್ವಾಮೀಜಿ, ತಾಲೂಕು ಕುಂಚಿಟಿಗರ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ, ಕೃಷ್ಣೇಗೌಡ ಹೆಚ್ವಿ, ಚಿಕ್ಕಮಗಳೂರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸಿಎಸ್ ರಂಗನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಭಾಗ್ಯ ಗೋವಿಂದೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾದ ಪರಿಣಾಮ ಸ್ಥಳದಲ್ಲೇ ಚಾಲಕ ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನ ಕೊರಟಗೆರೆಯಲ್ಲಿ ನಡೆದಿದೆ. ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನು ಚಿಕ್ಕಮಗಳೂರು ಮೂಲದ ದಯಾನಂದ ಎಂದು ಗುರುತಿಸಲಾಗಿದೆ. ಇನ್ನು ಅಪಘಾತದಲ್ಲಿ ದಯಾನಂದ್ ಅವರ ಮಗಳು ನಿಶ್ಮಿತಾ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಆಕೆಯನ್ನು ಬೇಲೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ದಯಾನಂದ್ ಅವರು ಬೇಲೂರಿನಲ್ಲಿ ಬಟ್ಟೆ ಅಂಗಡಿ ಇಟ್ಟುಕೊಂಡಿದ್ದು ಅಲ್ಲೇ ವಾಸವಿದ್ರು. ಇನ್ನು ಭಾನುವಾರ ಚಿಕ್ಕಮಗಳೂರಿಗೆ ತೆರಳಿದ್ದ ಅವರು ಸೋಮವಾರ ಮಗಳೊಂದಿಗೆ ಚಿಕ್ಕಮಗಳೂರಿನಿಂದ ಬೇಲೂರಿಗೆ ಬರುತ್ತಿದ್ರು. ಈ ವೇಳೆ ಕಾರು ಪಲ್ಟಿಯಾಗಿ ರಸ್ತೆ ಪಕ್ಕದಲ್ಲಿದ್ದ ಅಡಿಕೆ ತೋಟಕ್ಕೆ ಬಿದ್ದಿದೆ. ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅರಕಲಗೂಡು ತಾಲೂಕಿನ ಮುದಲಾಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ಸಂಘದಲ್ಲಿ ಭಾರೀ ಭ್ರಷ್ಟಾಚಾರ ನಡೆಸಿದ್ದು, ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಸಹಾಯಕ ನಿಬಂಧಕರ ಕಚೇರಿಯಲ್ಲಿ ದೂರು ನೀಡಿದ್ದಾರೆ.
ಕಳೆದ ಹಲವು ವರ್ಷಗಳಿಂದ ಸಂಘದ ಕಾರ್ಯದರ್ಶಿಯಾಗಿರುವ ಲತಾ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತಿದ್ದು ರೈತರ ಹಾಲಿನ ಗುಣಮಟ್ಟ ಅಳತೆ ಮಾಡಲು ತಾರತಮ್ಯ ನಡೆಸುತ್ತಿದ್ದಾರೆ. ಅಲ್ಲದೆ ಸಂಘದ ಬೈಲ ಸೇರಿದಂತೆ ಹಲವು ಲೆಕ್ಕಪತ್ರ ದಾಖಲೆಗಳನ್ನು ಕಚೇರಿಯಲ್ಲಿ ಸಂಗ್ರಹಿಸಿಟ್ಟಿಲ್ಲ. ಈ ಬಗ್ಗೆ ಪ್ರಶ್ನಿಸಿದರೆ ಉಡಾಫೆಯಿಂದ ವರ್ತಿಸುತ್ತಾರೆ. ಕಳೆದ 3 ತಿಂಗಳಿನಿಂದ ಹಾಲಿನ ಹಣವನ್ನು ನೀಡಿಲ್ಲ. ಆದ್ದರಿಂದ ಈ ಕಾರ್ಯದರ್ಶಿಯ ವಿರುದ್ಧ ಕ್ರಮ ಕೈಗೊಂಡು ಹೊಸ ಕಾರ್ಯದರ್ಶಿಯನ್ನು ನೇಮಕ ಮಾಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭ ಗ್ರಾಮದ ಮುಖಂಡ ಮಂಜುನಾಥ್ ಮಾತನಾಡಿ, ಸಂಘದ ಕಾರ್ಯದರ್ಶಿ ಪತಿಯ ಉಪಟಳ ಮಿತಿ ಮೀರಿದ್ದು ಹಾಲಿನ ಗುಣಮಟ್ಟ ಪರೀಕ್ಷೆಯನ್ನು ಈತನೇ ಮಾಡುವುದರಿಂದ ಹಾಲು ಉತ್ಪಾದಕರು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ. ಆದ್ದರಿಂದ ಮಹಿಳಾ ಸಹಕಾರ ಸಂಘದಲ್ಲಿ ಪುರುಷರ ಹಸ್ತಕ್ಷೇಪ ತಪ್ಪಿಸಬೇಕು ಎಂದರು. ಮಹಿಳಾ ಹಾಲು ಒಕ್ಕೂಟ ಸಂಘದಿಂದ ಮೊದಲಾಪುರದ ಗ್ರಾಮಸ್ಥರು ಮಿನಿಮಮ್ 50-100 ಜನ ಬಂದಿರ್ತೇವೆ. ಏನಾದರೂ ಪ್ರತಿ ಸಲ ಬಂದಾಗಲೂ ನಾವು ಸೆಕ್ರೆಟರಿನ ವಜಾಗೊಳಿಸಿರ್ತೇವೆ ನಮ್ಮ ಇದರಿಂದ ಸಂಘದಿಂದ. ಹಾಗಾಗಿ ವಜಾಗೊಳಿಸಿ ಹೊಸ ಸೆಕ್ರೆಟರಿ ಆಯ್ಕೆ ಮಾಡಿ ಜನಗಳು ಹಾಲು ಉತ್ಪಾದಕರಿಗೆ ಪೇಮೆಂಟ್ ಮಾಡಿಕೊಡಿ ಅಂತೇಳಿ ಮನವಿ ಕೊಡಲಿಕ್ಕೆ ಬಂದಿದೆ. ಹಾಗಾಗಿ ನಿಮಗೆ ಸಮಸ್ಯೆ ಸೆಕ್ರೆಟ್ರಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರೆ, ಲೇಡಿ ಸೆಕ್ರೆಟರಿ ಇದ್ದಾಳೆ, ಗಂಡ ಬಂದು ಕೂತ್ಕೊಂಡು ದರ್ಪ ತೋರಿಸಿ ಎಲ್ಲ ಹಾಲು ಹಾಕೋರಿಗೆಲ್ಲ ಗಲಾಟೆ ಮಾಡ್ತಾರೆ. ಈಗ ಅದಕ್ಕೆ ಏನಂತ ಯಾರ ಹತ್ರ ದೂರು ಕೊಟ್ಟಿದ್ದೀರಾ? ಯಾರ ಹತ್ರ ದೂರು ಕೊಟ್ಟಿದ್ದೀರಿ? ಯಾರು ನಿಮಗೆ ಸಮಸ್ಯೆಯಲ್ಲಿ ಉಂಟು ಮಾಡ್ತಿರೋದು? ಅವ್ರ ಹೆಸರೇನು? ಅವ್ರ ಗಂಡನ MR ಲೋಕೇಶ್. ಈ ವೇಳೆ ಮಾತನಾಡಿದ ಸಹಾಯಕ ನಿಬಂಧಕ ಖಾಲಿದ್ ಅಹಮದ್, ಕಾರ್ಯದರ್ಶಿಯ ಬದಲಾವಣೆ ಅಥವಾ ಹೊಸ ಕಾರ್ಯದರ್ಶಿಯ ಆಯ್ಕೆ ಸಂಘದ ಆಡಳಿತ ಮಂಡಳಿಯ ಅಧಿಕಾರದ ವ್ಯಾಪ್ತಿಗೆ ಬರಲಿದೆ. ನಿಯಮಾನುಸಾರ ಕಾರ್ಯದರ್ಶಿಯನ್ನು ಬದಲಿಸಬೇಕು ಹೊರತು ಏಕಾಏಕಿ ಕಾರ್ಯದರ್ಶಿಯನ್ನು ಅಮಾನತುಗೊಳಿಸುವಂತಿಲ್ಲ. ಬಾಕಿ ಉಳಿದಿರುವ ಹಾಲಿನ ಹಣವನ್ನು ಹಾಲು ಒಕ್ಕೂಟದ ಗಮನಕ್ಕೆ ತರುವ ಮೂಲಕ ಇನ್ನೊಂದು ವಾರದಲ್ಲಿ ಬಾಕಿ ಹಣ ಹಂಚಲಾಗುವುದು ಎಂದರು. ಹೊಸ ಅಧ್ಯಕ್ಷರು ಆಯ್ಕೆ ಮಾಡ್ಕೊಂಡು ನಮಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರ ಸೆಕ್ರೆಟ್ರಿ ಗಂಡ ಬಂದು. ಅದಕ್ಕೋಸ್ಕರ ನಾವು ನ್ಯಾಯ ಕೇಳಕ್ಕೆ ಹೋಗೋದಕ್ಕೆ ನಮಗೆ ಸೂಪ್ರೈಸರ್ ಸಹಾಯದಿಂದ ನಮಗೆ ಜಂಟಿ ಅಕೌಂಟ್ ಅಂತ ಕೇಳ್ಕೊಂಡ್ವಿ. ಅವರು ಲೆಕ್ಕ ಎಲ್ಲ ಕೊಡಲಿಲ್ಲ. ಅದಕ್ಕಾಗಿ ಲೆಕ್ಕ ಎಲ್ಲ ಕೇಳಿದ್ವಿ, ಕೊಡಲಿಲ್ಲ. ಅವ್ರು ಜಂಟಿ ಅಕೌಂಟ್ ಮಾಡ್ಕೊಳ್ಳಿ, ಆಮೇಲೆ ನಾವು ಲೆಕ್ಕ ಕೊಡ್ತೀವಿ ಅಂತ ಹೇಳಿದ್ರು. ನಮಗೆ ಹಂಗಾಗಲ್ಲ ಅಂತ ಹೇಳ್ಬಿಟ್ಟು ನಾವು AR ಹತ್ರ ಬಂದಿದ್ದೀವಿ. AR ಹತ್ರ ಬಂದು ನಾವು ನ್ಯಾಯ ಕೇಳ್ತೀವಿ. ಏನಂತ ಕೇಳ್ತಿದ್ದೀವಿ? ನಮಗೆ ಹೊಸ ಸೆಕ್ರೆಟರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮಗೆ ಜಂಟಿ ಅಕೌಂಟ್ ಮಾಡಿ ಜನಕ್ಕೆ ಹಾಲು ಉತ್ಪಾದಕರಿಗೆ ಬದಲಾವಣೆ ಮಾಡಬೇಕಾಗಿ ಅಂತ ಕೇಳ್ಕೊತೀವಿ. ಸೆಕ್ರೆಟರಿ ಹೆಸರು ಏನು? ಸೆಕ್ರೆಟರಿ ಹೆಸರು ಹಳೆ ಸೆಕ್ರೆಟರಿ ಲತಾ, ಹೊಸ ಸೆಕ್ರೆಟರಿ ಭಾಗ್ಯವರ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಿಮ್ಮನ್ರಿ ಏನು ತೊಂದರೆ ಕೊಡ್ತಿರೋದು ನಿಮಗೆ? ಅವರೇ ಬಂದು ಹಾಲು ಅಳಿಸೋದು, ಸಂಜೆ ಸರಿ ಎಲ್ಲ ಕುಡ್ಕೊ ಬಂದು. ಈ ವೇಳೆ ಸಂಘದ ಅಧ್ಯಕ್ಷೆ ಶೋಭಾ, ನಿರ್ದೇಶಕರಾದ ಕಮಲಾ ಲೋಕೇಶ್, ಮಂಜುಳಾ ಗೋವಿಂದೇಗೌಡ, ರತ್ನ ಮಹೇಶ್, ಜಯಮ್ಮ, ಮಂಜುಳಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಂತ ಫ್ರಾನ್ಸಿಸ್ ಕ್ಲೇವಿಯರ್ ದೇವಾಲಯ ಬಗ್ಗೆ ಮಠದ ಕೊಪ್ಪಲು ಗ್ರಾಮದಲ್ಲಿ ಪೂಜ್ಯ ಗುರುಗಳಾದ ಹೆನ್ರಿ ಮಾರ್ತಾರವರ 40ನೇ ವರ್ಷದ ಮಾಣಿಕೋತ್ಸವ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭ ಗ್ರಾಮಸ್ಥರಾದ ಸಬಾಸ್ ರಾಯಪ್ಪ ಮಾತನಾಡಿ, ನಮ್ಮ ಗ್ರಾಮಕ್ಕೆ ಕಳೆದ 25 ವರ್ಷಗಳ ಹಿಂದೆ ಹೆನ್ರಿ ಮಾರ್ತಾರವರು 5 ವರ್ಷಗಳ ಕಾಲಾವಧಿಯಲ್ಲಿ ಗ್ರಾಮಕ್ಕೆ ಸುಂದರವಾದ ದೇವಾಲಯವನ್ನ ನಿರ್ಮಿಸಿಕೊಟ್ಟಿದ್ದು, ಗಂಟೆ ಗೋಪುರಗಳನ್ನು ಕೊಡುಗೆಯಾಗಿ ನೀಡಿದ್ರು. ಅಲ್ಲದೆ ಅಕ್ಕಪಕ್ಕದ ಊರಿನ ಅದೆಷ್ಟೋ ಬಡ ಕುಟುಂಬಗಳಿಗೆ ಮನೆ ಇಲ್ಲದವರಿಗೆ ಸುಮಾರು 40 ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತಾಲೂಕಿಗೆ ಒಬ್ಬ ಗುರುವಾಗಿ ಅತ್ಯುತ್ತಮ ಸೇವೆ ನೀಡಿದ್ದು, ಹಾಗಾಗಿ ಇಂದು ಅವರ 40ನೇ ವರ್ಷದ ಮಾಣಿಕೋತ್ಸವ ಸಮಾರಂಭವನ್ನ ಗ್ರಾಮದವರೆಲ್ಲ ಒಟ್ಟಾಗಿ ಸೇರಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಮ್ಮ ಈ ವಿಚಾರಣೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿದರು. ಆ ಒಂದು 5 ವರ್ಷ ಅವಧಿಯಲ್ಲಿ ಒಂದು ಸುಂದರವಾದ ಚರ್ಚನ್ನು ನಿರ್ಮಿಸಿದರು. ಮತ್ತು ಒಂದು ಬಂಗ್ಲೆಯನ್ನು ಕಟ್ಟಿದರು. ಅಂದರೆ ಫಾದರ್ ವಾಸ ಮಾಡೋದಕ್ಕೆ ಒಂದು ಬಂಗ್ಲೆಯನ್ನು ಕಟ್ಟಿದರು. ಮತ್ತು ಒಂದು 50 ಮನೆ ಬಡ ಜನಗಳಿಗೆ ಒಂದು 50 ಮನೆಯನ್ನು ನಿರ್ಮಿಸಿ ಕೊಟ್ಟಿದ್ದರು. ಮತ್ತು ನಮ್ಮ ಈ ಊರಿಗೆ ಅವ್ರದ್ದು ಸೇವೆ ಅಂತ ಹೇಳಿದರೆ, ಎಷ್ಟೋ ದನಕಾಯಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೆ ಎಜುಕೇಷನ್ ಕೊಡಿಸಿ ಅವ್ರನ್ನ ಇವತ್ತು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಿದ್ದಾರೆ. ಮತ್ತು ಅವರಿಗೆ ಗುರು ದೀಕ್ಷೆಯಾಗಿ 40 ವರ್ಷ ಆಗಿದೆ. ಅದಕ್ಕೋಸ್ಕರ ನಾವು ಅವ್ರನ್ನ ಜೂಬ್ಲಿಯನ್ನು 40 ವರ್ಷ ಜೂಬ್ಲಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಗ್ರಾಮಸ್ಥರೆಲ್ಲ ತಮ್ಮ ಕೈಲಾದಷ್ಟು. ಫಾದರ್ ಸಂತೋಷ್ ಮಾತನಾಡಿ, ಹೆನ್ರಿ ಮಾರ್ತಾರ್ ಅವರು ಈ ಧರ್ಮ ಕೇಂದ್ರದಲ್ಲಿ ಗುರುಗಳಾಗಿ ತಮ್ಮ ಅವಧಿಯಲ್ಲಿ ಅಪಾರವಾದಂತಹ ಜನಸೇವೆಗಳನ್ನು ಮಾಡಿದ್ದಾರೆ. ಈ ಜನಸೇವೆ ಜನರ ಮನಸ್ಸಿನಲ್ಲಿ ಹಾಗೂ ಕಣ್ಣು ಮುಂದೆ ಅಚ್ಚಳಿಯದೆ ಉಳಿದಿದೆ. ಯಾವುದೇ ಜಾತಿ, ಧರ್ಮ, ಭಾಷೆಗಳನ್ನು ಮೀರಿ ಎಲ್ಲ ಜನರಿಗೆ ಒಬ್ಬ ಗುರುವಾಗಿ ತಮ್ಮ ಅತ್ಯುತ್ತಮ ಸೇವೆ ನೀಡಿದ್ದಾರೆ. ಅದರ ಪ್ರಯುಕ್ತ ಎಲ್ಲ ಗುರುಗಳು, ಭಕ್ತಾದಿಗಳು ಸೇರಿ ಅವರ ಸುದಿನವನ್ನು ಕೊಂಡಾಡುತ್ತಿದ್ದೇವೆ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿದರು. ಹೆನ್ರಿ ಮಾರ್ತಾರ್ ಅವರು ಈ ಒಂದು ಧರ್ಮ ಕೇಂದ್ರದಲ್ಲಿ ಗುರುಗಳಾಗಿ ಅಪಾರವಾದಂತಹ ಜನಸೇವೆಯನ್ನು ಮಾಡಿದ್ದಾರೆ. ಆ ಜನಸೇವೆ ಇವತ್ತು ಜನರ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ಅದರಿಂದ ಈ ದಿನ ಅವರನ್ನು ಈ ಗ್ರಾಮಕ್ಕೆ ನಾವು ಆಹ್ವಾನಿಸಿ
ಧರ್ಮಾಧ್ಯಕ್ಷರೊಟ್ಟಿಗೆ ನಮ್ಮ ಚಿಕ್ಕಮಗಳೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರೊಟ್ಟಿಗೆ ಅವರನ್ನು ಕರೆಸಿ ಅವರ ಸೇವೆಯ ಸ್ಮರಣಾರ್ಥ ಅವರು ಈ ಭವ್ಯ ದೇವಾಲಯ ಕಟ್ಟಿದರು. ಬಡವರಿಗೆ ಸುಮಾರು 30 ಮನೆಗಳನ್ನು ನಿರ್ಮಿಸಿ ಹಂಚಿದರು, ನಿವೇಶನಗಳನ್ನು ಕೊಟ್ಟರು ಮತ್ತು ಗುರುನಿವಾಸವನ್ನು ಮಾಡಿದರು. ಜನರನ್ನು ಶೈಕ್ಷಣಿಕವಾಗಿ ಮೇಲೆತ್ತಿದ್ರು, ಒಳ್ಳೆಯ ಶಾಲೆಗಳನ್ನು ನಿರ್ಮಿಸಿದರು ಮತ್ತು ಯಾವುದೇ ಜಾತಿ ಧರ್ಮ ಭಾಷೆಗಳನ್ನು ಮೀರಿ ಎಲ್ಲ ಜನರಿಗೆ ಒಬ್ಬ ಗುರುವಾಗಿ ತಮ್ಮ ಅತ್ಯುನ್ನತ ಸೇವೆಯನ್ನು ಅವರು ಸಲ್ಲಿಸಿದರು. ಅದರ ಪ್ರಯುಕ್ತ ನಾವು ಈ ಧರ್ಮ ಕೇಂದ್ರದವರು, ಇಲ್ಲಿನ ಗುರುಗಳು, ಭಕ್ತಾದಿಗಳು, ಸ್ಥಳೀಯ ಗುರುಗಳು ಎಲ್ಲರೂ ಕೂಡ ಸೇರಿ ಧರ್ಮಾಧ್ಯಕ್ಷರೊಟ್ಟಿಗೆ ಅವರ ಈ ಒಂದು ಸುದಿನವನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಅವರಿಗೆ ದೇವರು ಆಯುರಾರೋಗ್ಯ ಕೊಡಲಿ. ಇಲ್ಲಿ ಸೇವೆ ಮಾಡೋದು ಸಂಬಂಧ. ಈ ಸಮಾರಂಭದಲ್ಲಿ ಗುರುಗಳಾದ ಫಾದರ್ ಅಂತೋಣಿ ಸ್ವಾಮಿ, ಫಾದರ್ ಅನಿಲ್ ಪಾಯಸ್, ಫಾದರ್ ಮೊಸೆಸ್, ಫಾದರ್ ಸಂತೋಷ್, ಫಾದರ್ ಹೆಲಿಯಾಸ್, ಫಾದರ್ ಶಾಂತರಾಜು, ಹೆಲಿಯಾಸ್ ಜೇಮ್ಸ್, ರಾಜೇಂದ್ರ ಅಲುಕಾಸ್ ಜೇವಿಯರ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೇಯಸ್ ಅವರೊಂದಿಗೆ ಹೊಳೆನರಸೀಪುರದ ಶ್ರೇಯಸ್ಸು ಕೂಡ ಅಡಗಿದೆ. 2024ರ ನಂತರ ಹೊಳೆನರಸೀಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸಿದೆ. ಹೊಳೆನರಸೀಪುರದಲ್ಲೇ ನಿಂತು ಎಚ್ ಡಿ ರೇವಣ್ಣ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಪರೋಕ್ಷ ವಾಗ್ದಾಳಿ. ಇಂದಿನ ಮಕ್ಕಳಿಗೆ ಪ್ರಶಿಕ್ಷಣ ತರಬೇತಿ ಅಗತ್ಯ. ಹಿಂದೂ ಸನಾತನ ಧರ್ಮದ ಉಳಿವಿಗಾಗಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಮಲೆನಾಡು ಕಾಲೇಜಿನಲ್ಲಿ ಕಂಚಿ ಶ್ರೀ ಜಗದ್ಗುರುಗಳಿಂದ ಪ್ರವಚನ. ಬಗರ್ ಹುಕುಂ ಸಾಗುವಳಿದಾರರಿಗೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆ ಕಂಟಕವಾಗಿದೆ. ಕೂಡಲೇ ತಿದ್ದುಪಡಿ ಮಾಡಿ ಈ ಹಿಂದೆ ಇದ್ದ ಅಧಿಕಾರವನ್ನು ಮರುಸ್ಥಾಪಿಸಿ ಸರ್ಕಾರಕ್ಕೆ ಮಾಜಿ ಸಚಿವ ಬಿ ಶಿವರಾಂ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.